ಹೆಚ್ಡಿಕೋಟೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಹೆಚ್ಡಿಕೋಟೆ ಮತ್ತು ಸರಗೂರು ತಾಲೂಕುಗಳ ಆದಿ ಕರ್ನಾಟಕ ಮಹಾಸಭಾ ಮತ್ತು ವಿವಿಧ ಪ್ರಗತಿಪರ ಸಂಘಟನೆಗಳು ಆಯೋಜಿಸಿದ್ದ ಅಗಲಿದ ಚೇತನ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ನಮನ ನುಡಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಅನಿಲ್ ಚಿಕ್ಕಮಾದು, ಶ್ರೀನಿವಾಸ ಪ್ರಸಾದ್ ಅವರೊಂದು ವ್ಯಕ್ತಿಯಲ್ಲ, ಶಕ್ತಿ. ಕೇಂದ್ರ ಮತ್ತು ರಾಜ್ಯಸಭೆಗಳ ಸದಸ್ಯರಾಗಿ 40 ವರ್ಷಗಳ ರಾಜಕಾರಣದಲ್ಲಿ ಎಂದೂ ಯಾರೊಂದಿಗೂ ಹೊಂದಾಣಿಕೆ ಮಾಡಿಕೊಂಡವರಲ್ಲ. ನೇರ ನಿಷ್ಠುರವಾದಿಯಾಗಿದ್ದ ಅವರು ಅಂಬೇಡ್ಕರ್ ವಾದಿಯಾಗಿದ್ದರು. ದಲಿತರು ಮತ್ತು ಶೋಷಿತರ ಘನತೆಗೆ ಧಕ್ಕೆ ಉಂಟಾದಾಗ ಸಿಡಿದು ನಿಲ್ಲುತ್ತಿದ್ದರು. ಹಲವು ಬಾರಿ ನೇರ ನುಡಿಗಳಿಂದ ಯಾವುದೇ ರಾಜಕೀಯ ಪಕ್ಷಗಳ ತಪ್ಪುಗಳ ವಿರುದ್ಧವಾಗಿ ಕಠೋರವಾಗಿ ಮಾತನಾಡಿದ ನೇರವಾದಿಯಾಗಿದ್ದರೆಂದರು. 40 ವರ್ಷಗಳ ಸೇವೆಯಲ್ಲಿ ದಲಿತರು ಶೋಷಿತರ ಪರವಾಗಿ ಗಟ್ಟಿ ಧ್ವನಿಯಾಗಿದ್ದ ಸಂಸದ ದಿವಂಗತ ವಿ ಶ್ರೀನಿವಾಸ್ ಪ್ರಸಾದ್ ಅಗಲಿಕೆ ರಾಜಕೀಯ ಪಕ್ಷಗಳಿಗಷ್ಟೇ ಅಲ್ಲದೆ ದಲಿತ ಸಮುದಾಯಕ್ಕೆ ತುಂಬಲಾರದ ನಷ್ಟ ಎಂದರು. ರಾಜಕಾರಣವನ್ನ ಮಾಡ್ಕೊಂಡು ಬಂದಂಥವ್ರು, ರಾಜಕಾರಣಕ್ಕಿಂತ ಜನಸೇವೆಯನ್ನ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು, ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ನಿಂತು ಹೋರಾಟವನ್ನ ಮಾಡಿ ಯಾವ ಸಮಾಜ ನೊಂದಂತ ಸಮಾಜಗಳಿಗೆ ಧ್ವನಿಯನ್ನ ಗೂಡಿಸಿ ಹೋರಾಟದ ಮುಖಾಂತರ ಇವತ್ತು ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಅವರ ಹಾಕೊಟ್ಟಂತ ಹಾದಿಯಲ್ಲಿ ನಾವೆಲ್ಲರೂ ಕೂಡ ಹೋಗ್ಲೇಬೇಕಾಗ್ತದೆ. ಯಾಕಂದ್ರೆ ಇಷ್ಟೊಂದು 50 ವರ್ಷಗಳ ಕಾಲ ಸುದೀರ್ಘವಾಗಿ ಜನಗಳೊಂದು ಸೇವೆ ಮಾಡೋದಷ್ಟು ಸುಲಭ ಅಲ್ಲ. ಇವತ್ತೇನಾರು ಅಂತ ಒಂದು ಸಾಧನೆಗೆ ಅವರು ಇಷ್ಟೊಂದು ಮೇಲ್ ಬರಕ್ಕೆ ಕಾರಣ ಒಂದು ಅವರ ಧೈರ್ಯ, ಇನ್ನೊಂದು ಅವರ ಸ್ವಾಭಿಮಾನ. ಇವೆರಡೇ ಪ್ರಮುಖವಾದಂಥ ಕಾರಣದಿಂದ ಇವತ್ತು ಅವರು ಸಂಸದರಾಗಿ, ಕೇಂದ್ರ ಸಚಿವರಾಗಿ, ರಾಜ್ಯ ಸಚಿವರಾಗಿ, ಶಾಸಕರಾಗಿ ಎಲ್ಲ ತರದ ಒಂದು ಸಂವಿಧಾನ ಹುದ್ದೆಯನ್ನು ಅಲಂಕರಿಸಬಹುದು, ಅಷ್ಟು ಹುದ್ದೆಯನ್ನು ಅಲಂಕರಿಸತಕ್ಕಂಥ ಕೆಲಸವನ್ನ ಶ್ರೀನಿವಾಸ್ ಪ್ರಸಾದ್ ಸಾಹೇಬರಿಗೆ ಅವಕಾಶಗಳು ಸಿಕ್ಕಿದೆ. ಮೈಸೂರು ಉರಿಲಿಂಗಿಪೆದ್ದಿ ಮಠದ ಜ್ಞಾನಪ್ರಕಾಶ ಸ್ವಾಮೀಜಿ ಮಾತನಾಡಿ, ವಿ ಶ್ರೀನಿವಾಸ್ ಪ್ರಸಾದ್ ಸ್ವಾಭಿಮಾನದ ಸಂಕೇತ. ಶೋಷಿತ ಸಮುದಾಯಗಳ ಪರವಾಗಿ ಯಾರ ಮುಲಾಜಿಗೂ ಒಳಗಾಗದೆ ನೇರವಾಗಿ ಮಾತಾಡುವ ವಾಗ್ಮಿಯಾಗಿದ್ದರು. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನು ಚಾಚು ತಪ್ಪದೆ ಪಾಲಿಸಿಕೊಂಡು ಬಂದ ಒಬ್ಬ ಧೀಮಂತ ನಾಯಕ ಎಂದು ಸ್ಮರಿಸಿಕೊಂಡರು. ಈ ವೇಳೆ ಆದಿ ಕರ್ನಾಟಕ ಮಹಾಸಭಾ ಅಧ್ಯಕ್ಷರಾದ ಎಚ್.ಸಿ. ನರಸಿಂಹಮೂರ್ತಿ, ಸರಗೂರು ಶಿವಣ್ಣ ಮತ್ತು ಮುಖಂಡರು ಉಪಸ್ಥಿತರಿದ್ದರು. ಅವ್ರು ಯಾವತ್ತೂ ಎಂದೂ ಯಾರಿಗೂ ಕಾಂಪ್ರಮೈಸ್ ಆಗಿಲ್ಲ. ಅವ್ರು ಹೇಳ್ತಾ ಇದ್ರು, ಪಕ್ಷದ ವಿಷಯ ಬಂದಾಗ ಅವರೇ ಮಾತಾಡಿದ್ದಾರೆ. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ವಿಚಾರ ಬಂದಾಗ ನನಗೆ ಯಾವ ಪಕ್ಷವೂ ದೊಡ್ಡದಲ್ಲ, ಅವ್ರನ್ನೇ ಮಾತಿದ್ರು. ಹೆಗ್ಗಡದೇವರ ಕೋಟೆಯಲ್ಲಿ ನಾವು ಯೋಚನೆ ಮಾಡಬೇಕು, ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ವಿಷಯ ಬಂದಾಗ ನಮ್ಗೆ ಯಾವ ಪಕ್ಷ ತಗೊಂಡು ಏನ್ ಮಾಡಬೇಕು? ಪಕ್ಷಗಳು ಬರ್ತವೆ, ಹೋಗ್ತಾವೆ. ಅವರ ವ್ಯಕ್ತಿತ್ವವನ್ನು ನಾವು ಯಾವತ್ತೂ ಸಹ ನಮ್ಮ ಹೃದಯದಲ್ಲಿ ಇಟ್ಕೋಬೇಕು. ಪ್ರಸಾದ್ ಅವರ ನುಡಿ ನಮ್ಮನ್ನ, ಪ್ರಸಾದ್ ಅವರ ಶ್ರದ್ಧಾಂಜಲಿ ಸಭೆ ಅಂದರೆ ಅದು ಪ್ರಸಾದ್ ಅವರ ನಂತರ ಬಾಬಾ ಸಾಹೇಬರಿಗೆ ಪ್ರಶ್ನೆ ಮಾಡ್ತಾರೆ ಮೀಡಿಯಾದವರು, ಮಿಸ್ಟರ್ ಅಂಬೇಡ್ಕರ್, ನೀವು ನಿಮ್ಮ ಸಮುದಾಯಕ್ಕೋಸ್ಕರವಾಗಿ 4 ಮಕ್ಕಳು ಕಳ್ಕೊಂಡ್ಬಿಟ್ರಿ, ನಿಮ್ಮ ಸಮುದಾಯಕ್ಕೋಸ್ಕರವಾಗಿ ನಿಮ್ಮ ಸ್ವಂತ ಹೆಂಡತಿ ಕಳ್ಕೊಂಡ್ಬಿಟ್ರಿ, ಈಗ ಏನಾದರೂ ಇಷ್ಟು ಹೋರಾಟ ಮಾಡಿ ತಂದುಕೊಂಡಿರ್ತಕ್ಕಂಥ ಈ ಮೀಸಲಾತಿಯನ್ನು ರಕ್ಷಣೆ ಮಾಡಲಿಕ್ಕೆ ಮತ್ತೆ ನೀವೇನಾದ್ರೂ ಹುಡ್ತೀರಾ ಅಂತ ಕೇಳ್ತಾರೆ ಮೀಡಿಯಾದವರು. ಆಗ ಬಾಬಾ ಸಾಹೇಬ್ ಹೇಳ್ತಾರೆ, ನೋ 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 ನೋ, ನಾನು ಮತ್ತೆ ಹುಟ್ಟಿ ಬರೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಮಲಗಿದಂತ ನನ್ನ ಜನರನ್ನು ಎಚ್ಚರ ಮಾಡಿದ್ದೇನೆ. ಅವ್ರು ಯಾವತ್ತೂ ಮಲಗೋದಿಲ್ಲ, ಮಿಂಚಿನಂತೆ ಮಿಂಚ್ತಾರೆ, ಗುಡುಗ್ನಂತೆ ಗುಡುಗ್ತಾರೆ, ಸಿಡಲ್ನಂತೆ ಅಪ್ಪಳಿಸ್ತಾರೆ. ಒಂದೊಂದು ಗುರುಸ್ತಲ್ಲಿ ಒಬ್ಬೊಬ್ಬ ಅಂಬೇಡ್ಕರ್ ಹುಟ್ಟೆ ಹುಡ್ತಾನೆ ಅಂತಕ್ಕಂಥ ನಂಬಿಕೆ ನನಗಿದೆ ಅಂತ ಬಾಬಾ ಸಾಹೇಬ್. ನಾವೇಕೆ ಪ್ರಸಾದ್ ಅವ್ರನ್ನ ಕೊನೆಯಾದೆಯ ಮರೆಯಾದೆಯ? ಒಂದೊಂದು ಗುಡಿಸ್ತಾರೆ ಒಬ್ಬೊಬ್ಬ ಅಂಬೇಡ್ಕರ್ ಹುಡ್ತಾರೆ ಅಂತ ಅಂಬೇಡ್ಕರ್ಗೆ ಎಷ್ಟು ನಂಬಿಕೆ ಇತ್ತು, ಹಾಗೆ ಪ್ರಸಾದ್ ಅವರನ್ನ ಒಂದೊಂದು ಮನೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಹುಡ್ತಾರೆ ಅಂತಕ್ಕಂಥ ನಂಬಿಕೆ ಮತ್ತು ಛಲ ನನಗಿರ್ಬೇಕಲ್ವಾ?